ಇಂದು ನಾವೆಲ್ಲ ಮೂರು ವಿಚಾರಕ್ಕೆ ನಾವೆಲ್ಲ ಸೇರಿದ್ದೇವೆ. ಒಂದು, ಬಾಬು ಜಗಜೀವನ್ ರಾಮ್ ರವರ ಜನ್ಮದಿನ ನಾವು ಆಚರಣೆ ಮಾಡ್ತಾ ಇದ್ದೇವೆ. ಎರಡನೇದು, ನಮ್ಮ ಪಕ್ಷಕ್ಕೆ ದುಡಿದಂತ ನಮ್ಮ ಕಾರ್ಯಾಧ್ಯಕ್ಷಗಳನ್ನ ಸ್ಮರಿಸುವಂತದ್ದು. ಮೂರನೇದು, ನಮ್ಮ ನೂತನವಾಗಿ ಆಯ್ಕೆಯಾದಂತ ನಮ್ಮ ಪ್ರಚಾರ ಸಮಿತಿ ಅಧ್ಯಕ್ಷರು ಮತ್ತು ಕಾರ್ಯಾಧ್ಯಕ್ಷರಿಗೆ ಅಧಿಕಾರವನ್ನ ಹಸ್ತಾಂತರ ಮಾಡುವಂಥದ್ದು. ನಾಲ್ಕನೇದು, ನಮ್ಮ ಪಕ್ಷಕ್ಕೆ ಕೆಲವು ಮುಖಂಡಗಳನ್ನ ಸೇರ್ಪಡೆ ಮಾಡುವಂಥದ್ದು. ಇಷ್ಟು ಕೆಲಸಕ್ಕೆ ನಾವೆಲ್ಲ ಇಲ್ಲಿ ತೊಡಗಿದ್ದೇವೆ. ಈಗ ನಾನು, ವಿನಯ್ ಕುಮಾರ್ ಸೊರಕೆ ಮತ್ತು ಅನೇಕರು, ಇನ್ನ ಬಹಳ ಜನ ಹಿಂದೆ ಇದ್ದಾರೆ. ನಮ್ಮ ಕೆಂಚೇಗೌಡ ಆದಿಯಾಗಿ, ಬಾಲರಾಜ್ ಆದಿಯಾಗಿ ಬಹಳ ಜನ ಇಲ್ಲಿ ಸ್ಟೂಡೆಂಟ್ ಲೀಡರ್ಸ್ ಎಲ್ಲ, ನಮ್ಮ ಮಂಜುನಾಥ್ ಎಲ್ಲ ಇದ್ದಾರೆ. ನಾವೆಲ್ಲ ವಿದ್ಯಾರ್ಥಿ ಘಟಕದಿಂದ ಬಂದಂತವರು, ಸ್ಟೂಡೆಂಟ್ ಯೂತ್ ಕಾಂಗ್ರೆಸ್ ಇಂದ ಆಗಿದ್ದು. ಆಗ ನಾವು ಒಂದು ಯೂತ್ ಕಾಂಗ್ರೆಸ್, ಸ್ವಲ್ಪ ಕೇಳಿ ಇಲ್ಲ ನಿಮಿಷ, ನಾವು ಯೂತ್ ಕಾಂಗ್ರೆಸ್ ನ ಪದಾಧಿಕಾರಿಗಳಿಗೆ ಒಂದು ದಿನ ನಾವೆಲ್ಲ ದೆಹಲಿಗೆ ಹೋಗಿದ್ದು. ಬಹುಶಃ ರಮೇಶ್ ಚೆನ್ನಿತ್ತಲಾರ್ ಅವರು ಅಧ್ಯಕ್ಷರಾಗಿದ್ರು, ರಾಜೀವ್ ಗಾಂಧಿ ಅವರು ಈ ದೇಶದ ಪ್ರಧಾನಮಂತ್ರಿ ಆಗಿದ್ದು. ಆಗ ಒಂದು ದೊಡ್ಡ ಸಮಾವೇಶ ತಾಲ್ಕಟೋರಾ ಸ್ಟೇಡಿಯಂನಲ್ಲಿ ಒಂದು ಸಮಾವೇಶ. ಬೆಳಗ್ಗೆ ಅವತ್ತು ರಾತ್ರಿ ಸಾಮಾನ್ಯವಾಗಿ ದೆಹಲಿಗೆ ಯಾವ್ದಾದ್ರು ಒಂದು ಸಮಾವೇಶಕ್ಕೆ ಹೋದಾಗ ಪ್ರಧಾನಮಂತ್ರಿಗಳು ಎಲ್ಲ ರಾಜ್ಯದವ್ರನ್ನು ಒಂದು 5 ನಿಮಿಷ ಭೇಟಿ ಮಾಡಿ, ಏನಾದ್ರು ಹಾಲ್ ಇದ್ರೆ ಸ್ವೀಕಾರ ಮಾಡಿ ಒಂದು ಫೋಟೋನ ಇಡಿಸುವಂತ ಒಂದು ಪದ್ಧತಿ. ಆ ಪದ್ಧತಿನ ಮೊದಲಿಂದ ಕೂಡ ಎಐಸಿಸಿ ಅಧ್ಯಕ್ಷರು ನಡ್ಕೊಂಡು ಬಂದಿದ್ರು. ಎಐಸಿಸಿ ಅಧ್ಯಕ್ಷರೇ NSUನ ಕೋಶಾಧ್ಯಕ್ಷರಾಗಿ ಕೆಲಸ ಇರ್ತಿದ್ರು, ಯೂತ್ ಕಾಂಗ್ರೆಸ್ ಇರ್ತಿದ್ರು, ಸೇವಾದಳಗೆ ಇರ್ತಿದ್ರು. ಅದಾದ್ಮೇಲೆ ಬೇರೆಯವ್ರನ್ನೆಲ್ಲ ಆಯ್ಕೆ ಮಾಡ್ತಿದ್ರು. ಸೊ ಎಲ್ಲರ ಲೆಟರೇಟ್ ಅಲ್ಲೂ ಕೂಡ ಇದ್ರು. ನಾವು ಆ ಸಮಾವೇಶ ನಡೆದಂತ ಸಂದರ್ಭದಲ್ಲಿ ಮಧ್ಯರಾತ್ರಿ 11 ಗಂಟೆ ಆದ್ರೂ ಕೂಡ ಸಮಾವೇಶ ಮುಗಿಲಿಲ್ಲ. ಸೊ ಆಗ ಏನ್ ಮಾಡಿದ್ರು, ರಾತ್ರಿ ಅನೌನ್ಸ್ಮೆಂಟ್ ಮಾಡಿದ್ರು, ಪ್ರಧಾನಮಂತ್ರಿಗಳನ್ನ, ಎಐಸಿಸಿ ಅಧ್ಯಕ್ಷರನ್ನ ಭೇಟಿ ಮಾಡಕ್ ನೀವೆಲ್ಲ ಬಂದಿದ್ದೀರಿ, ಇವತ್ತು ಈ ಕಾರ್ಯಕ್ರಮ ಇಲ್ಲ, ನಾಳೆ ಬೆಳಗ್ಗೆ ಜನತಾ ದರ್ಶನ ಇದೆ, ಜನತಾ ದರ್ಶನದಲ್ಲಿ ನೀವೆಲ್ಲ ಬೆಳಗ್ಗೆ ಭೇಟಿ ಮಾಡೋಕೆ ಅವಕಾಶ ಇದೆ. ಮೊದಲು ಅರುಣಾಚಲ್ ಪ್ರದೇಶ, ಆಂಧ್ರ, ಆ ರೀತಿ ABCD ಅಂತ ಎಲ್ಲ ಲೆಕ್ಕ ಹಾಕಿ ಕೊನೆಗೆ ಕೇರಳ, ಕರ್ನಾಟಕ, ಆ ರೀತಿ ಎಲ್ಲ ರಾಜ್ಯಕ್ಕೂ ಅಂತ ಹೇಳಿ ಅನೌನ್ಸ್ಮೆಂಟ್ ಮಾಡಿದ್ರು. ಸೊ ನಾವೆಲ್ಲ ಹೋಗಿ ಬೆಳಗ್ಗೆ ಕ್ಯೂ ನಿಂತಿದ್ದು. ಕ್ಯೂ ನಿಂತ ಸಂದರ್ಭದಲ್ಲಿ ಒಂದು ನಿಮಿಷ, ಸ್ವಲ್ಪ ಕ್ಯೂ ನಿಂತ ಸಂದರ್ಭದಲ್ಲಿ ನಮ್ಮ ಮುಂಚಿತ ಕೇರಳ ಇತ್ತು. ಆಮೇಲೆ ಕೇರಳ ಅವರು ಹೋಗಿ ಒಳಗಡೆ ಹೋಗ್ತಿದ್ದಂಗೆ ನಾವೆಲ್ಲ ಅಲ್ಲಿ ಅಷ್ಟೊತ್ತಿಗೆ ಸ್ವಲ್ಪ ಸೆಕ್ಯೂರಿಟಿ ಜಾಸ್ತಿ ಟೈಟ್ ಆಗಿತ್ತು. ಸೆಕ್ಯೂರಿಟಿ ಟೈಟ್ ಆದಂತ ಸಂದರ್ಭದಲ್ಲಿ ಅವತ್ತು ನಾವೆಲ್ಲ ಕ್ಯೂ ನಿಂತ್ಕೊಂಡಾದ್ಮೇಲೆ ಅಲ್ಲಿ ಕೇರಳ ಅವ್ರದ್ದು ಮುಗಿತಿದ್ದಂಗೆ ನಾವು ಎಂಟರ್ ಆಗ್ಬೇಕಾಗಿತ್ತು. ಎಂಟರ್ ಆಗ್ತಿದ್ದಂಗೆ ಇದ್ದಕ್ಕಿದ್ದಂಗೆ ಆ SPG ಅವರು ಬಂದು ರಾಜೀವ್ ಗಾಂಧಿ ಅವ್ರ ಹತ್ರ ಬಂದು ಕಿವಿಲಿ ಏನೋ ಹೇಳಿದ ತಕ್ಷಣ ರಾಜೀವ್ ಗಾಂಧಿ ಅವರು ನಮ್ಮನ್ನ ಬಿಟ್ಟು ಅವನ್ನೆಲ್ಲ ಕುಂಡಿಸಿ, ನಾನು 1 ನಿಮಿಷ ಅಂತ ಹೇಳಿ ಕೊನೆಗೆ ಅವರು ಬಾಕ್ಲಿಗೆ ಓಡೋದ್ರು. 7 ರೇಸ್ ಕೋರ್ಸ್ ರೋಡ್ ಬಾಕ್ಲಿಗೆ ಓಡೋಗಿ ಒಬ್ಬ ಮುತ್ಸದಿ ನಾಯಕರನ್ನ ಕರ್ಕೊಂಡು ಮನೆ ಒಳಗಡೆ ಹೋದ್ರು. ಏನಾಯ್ತು ಅಂತ ನಮ್ಗೆ ಗೊತ್ತಿಲ್ಲ. ಕರ್ಕೊಂಡು ಹೋದ್ರು. ಒಂದು 15-20 ನಿಮಿಷ ಮಾತಾಡ್ಬಿಟ್ಟು ಅವರ ಹಿರಿಯರೊಬ್ಬರನ್ನ ಕಳಿಸ್ಬಿಟ್ಟು ಬಂದಾದ್ಮೇಲೆ ನಾವೆಲ್ಲ ಕೇಳ್ದೋ, ಯಾಕೆ ಹೋದ್ರಿ, ಏನ್ ಸಮಾಚಾರ ಅಂತ ಹೇಳಿ ನಾವೆಲ್ಲ ಕೇಳಿದಾಗ ಅವ್ರು ಹೇಳಿದ್ರು, ಅವರು ಬಾಬು ಜಗಜೀವನ್ ರಾಮ್ ರವರು, ಅವ್ರಿಗೂ ನಮ್ಮ ತಾಯಿಗೂ ಬೇಕಾದಷ್ಟು ಭಿನ್ನಾಭಿಪ್ರಾಯ. ಈ ಒಂದು ಎಮರ್ಜೆನ್ಸಿ ಬಂದಂತ ಸಂದರ್ಭದಲ್ಲಿ ಅವರು ಬಿಟ್ಟು ಹೋದ್ರು. ಈ ದೇಶಕ್ಕೆ ಮಾಜಿ ಪ್ರಧಾನಮಂತ್ರಿ ಆಗಿದ್ರು. ಅವರು ಹಸಿರಿನ ಹರಿಕಾರರವರು. ಅವರು ಈ ದೇಶಕ್ಕೆ ಒಂದು ದೊಡ್ಡ ಕ್ರಾಂತಿ ತಂದವರು. ಅವರು ಜಗಜೀವನ್ ರಾಮ್ ಕಾಂಗ್ರೆಸ್ ಅಂತ ಬಿಟ್ಟು ಹೋಗಿದ್ದಾರೆ. ಮಧ್ಯೆ ನನ್ನ ಅಪಾಯಿಂಟ್ಮೆಂಟ್ ಕೇಳದಂತೆ ನನ್ನ PAಗಳು ಸರಿಯಾಗಿ ನನಗೆ ವಿಚಾರ ತಿಳಿಸ್ಲಿಲ್ಲ. ಅದಕ್ಕೆ ಇವತ್ತು ಅವರು ಪಬ್ಲಿಕ್ ಅಲ್ಲಿ ಬಂದು ಜನತಾ ದರ್ಶನ ಇತ್ತಲ್ಲ, ಆ ಜನತಾ ದರ್ಶನದಲ್ಲಿ ನಿಮ್ಗೂ ಟೈಮ್ ಕೊಟ್ಟಿದ್ದೆ, ಸೊ ಅವ್ರಿಗೂ ಟೈಮ್ ಕೊಟ್ಟಿದ್ದೆ, ಅದಕ್ಕೆ ಹುಡುಕೊಂಡು ನನ್ನ ಭೇಟಿ ಮಾಡ್ಲೇಬೇಕು ಅಂತ ಹೇಳಿ ಬಂದ್ರು. ಏನ್ ಮಾತಾಡಿದ್ರೆ ಅವ್ರು ಏನಿಲ್ಲ, ನನಗೇನು ಅಧಿಕಾರ ಬೇಡ, ಏನಕ್ಕೂ ಬರಕ್ಕಿಲ್ಲ, ನಾನು ಎಷ್ಟು ದಿನ ನಾನು ಬದುಕಿದ್ದೀನೋ ಇಂದ ಗೊತ್ತಿಲ್ಲ, ನಾನು ಸಾಯಕ್ಕಿನ ಮುಂಚಿತವಾಗಿ ನಾನು ಕಾಂಗ್ರೆಸ್ಗೆ ನಾನು ಸಾಯ್ಬೇಕು, ಅದಕ್ಕೋಸ್ಕರ ನಾನು ಬಂದಿದ್ದೇನೆ ಅಂತ ಹೇಳಿ ಬಾಬು ಜಗಜೀವನ್ ರಾವ್ ಹೇಳಿದಂತ ಒಂದು ಮಾತು ಇವತ್ತು ಈ ದೇಶಕ್ಕೆ ಒಂದು ದೊಡ್ಡ ಕೊಡುಗೆ.
ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಬೆಳೆದು ಇವತ್ತು ಅವರ ಮಗಳನ್ನ ನಾವು ಡೆಪ್ಟಿ ಇದು ಸ್ಪೀಕರ್ ಆಗಿ IRS ಆಫೀಸರ್ ಅವರ ಮೀರಾ ಕುಮಾರ್ ಅವ್ರನ್ನ ನಮ್ಮ ಮೊದಲನೇ ಹೆಣ್ಮಗಳು ಸ್ಪೀಕರ್ ಆಗಿ ಸೋನಿಯಾ ಗಾಂಧಿ ಅವರು ನೇಮಕ ಮಾಡಿದ್ರು. ಈಗ ಅವರ ಮಗನಿಗೂ ಕೂಡ ನಾವು ಬಿಹಾರಲ್ಲಿ ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಟ್ಟಿದೆ. ನಿನ್ನೆಲ್ಲ ಮೊನ್ನೆ ತಾನೇ ಬಂದು ನನ್ನನ್ನ ಭೇಟಿ ಮಾಡಿ ಹೋದ್ರು. ಸೊ ಹಂಗೆ ಇದೊಂದು ಕುಟುಂಬ, ಒಂದು ದೊಡ್ಡ ಕುಟುಂಬ. ಅವರು ನಮ್ಮ ಪಕ್ಷಕ್ಕೆ ಮಾಡಿದಂತ ತ್ಯಾಗ, ವಿದ್ಯಾರ್ಥಿ ನಾಯಕರಿಂದ ಸೇವಾದಳ, ಮೊದಲನೇ ಉಪಪ್ರಧಾನಿ, 31 ವರ್ಷಗಳ ಕಾಲ ವಿವಿಧ ಹುದ್ದೆಯಲ್ಲಿ ಬೇಕಾದಷ್ಟು ಎಲ್ಲಾ ಮಂತ್ರಿಗಳಲ್ಲೂ ಕೂಡ ಇವತ್ತು ಕೆಲಸವನ್ನ ಮಾಡಿ, ಪ್ರಾರಂಭದಿಂದ ಜವಾಹರ್ಲಾಲ್ ನೆಹರು ಕಾಲದಿಂದ ಇಂದಿರಾ ಗಾಂಧಿ ಅವರ ಕಾಲದಲ್ಲೂ ಕೂಡ ಅವರು ಕೆಲಸವನ್ನ ಮಾಡಿಕೊಂಡು ಎಮರ್ಜೆನ್ಸಿ ಬಂದಾಗ ನಮ್ಮ ಪಕ್ಷದಿಂದ ದೂರ ಹೋಗಿ ಮತ್ತೆ ಅವರು ಕಾಂಗ್ರೆಸ್ಸಿಗರಾಗಿ ಅವರ ಪ್ರಾಣವನ್ನ ಬಿಟ್ಟು ಇವತ್ತು ಇಡೀ ಅವರ ಕುಟುಂಬ ನಮ್ಮ ಜೊತೆಲಿದೆ. ಹಂಗೆ ಬಾಬು ಜಗಜೀವನ್ ರಾಮ್ ನಮ್ಮ ಹಳ್ಳಿಲಿ ಹೇಳ್ತಾರಲ್ಲ, ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ಹೇಳಿ, ಹಂಗೆ ಬಾಬು ಜಗಜೀವನ್ ರಾಮ್ ಅವರ ನಿರ್ವಹಿಸಿದಂತ ಜವಾಬ್ದಾರಿ ಇನ್ನೊಂದಿಲ್ಲ. ಪಕ್ಷದ ಒಂದು ಅಧ್ಯಕ್ಷ ಸ್ಥಾನದವರೆಗೂ ಕೂಡ ಅವರು ಕೆಲಸವನ್ನ ಮಾಡದಂತದ್ದು ಇತಿಹಾಸ ಇದೆ. ಈ ದೇಶದ ಅಭಿವೃದ್ಧಿಗೆ ತಂದೆ ಆದಂತ ಒಂದು ದೊಡ್ಡ ಸೇವೆಯನ್ನ ಮಾಡಿದ್ದಾರೆ. ಇವತ್ತು ನಾವು ಅವರಿಗೆ ಹಸಿರು ಕ್ರಾಂತಿಯ ನಾಯಕರಿಗೆ ಇವತ್ತು ಅವರ ಜನ್ಮದಿನ ನಾವೆಲ್ಲ ಸೇರಿ ಶುಭ ಕೋರುವಂತ ಒಂದು ಸಂದರ್ಭ ಇವತ್ತು ನಾವೆಲ್ಲ ಆಚರಣೆ ಮಾಡ್ತಾ ಇದ್ದೇವೆ. ಇದ್ರ ಜೊತೆಗೆ ಇವತ್ತು ನಾವು ನಮ್ಮ ಪಕ್ಷದ ಅಧ್ಯಕ್ಷರಾಗಿ, ಕಾರ್ಯಾಧ್ಯಕ್ಷರಾಗಿ ಕೆಲಸ ಮಾಡಿದಂತ ಖಂಡ್ರೆ ಅವ್ರನ್ನ, ಸತೀಶ್ ಜಾರಕಿಹೊಳಿ ಅವರ, ರಾಮಲಿಂಗಾರೆಡ್ಡಿ ಅವ್ರನ್ನ, ಸಲೀಂ ಅವ್ರನ್ನ, ಚಂದ್ರಪ್ಪನವ್ರನ್ನ ಸ್ಮರಿಸ್ಕೊಳ್ಬೇಕು. ಅವರ ಜೊತೆ ಇವತ್ತು ನಮ್ಮ ಜೊತೆ ಇಲ್ಲ ಧ್ರುವ ನಾರಾಯಣರವರು ಆ ಕೋವಿಡ್ ಸಂದರ್ಭದಲ್ಲಿ ತೆಗೆದುಕೊಂಡಂತ ಒಂದು ದೊಡ್ಡ ಛಲವಾದಂತ ಹೋರಾಟ, ಅವ್ರು ಮಾಡಿದಂತ ಒಂದು ಸಂಘಟನೆ, ನಮ್ಮ ಪಕ್ಷ ಒಂದು ದೊಡ್ಡ ಮಟ್ಟಕ್ಕೆ ಬೆಳಲಿಕ್ಕೆ, ವಿಶೇಷವಾಗಿ ಹಳೆ ಮೈಸೂರಿನಲ್ಲಿ ಮಾಡಿದಂತ ಅನೇಕ ಸಂಘಟನೆಯ ತಾಳ್ಮೆಯ ಒಂದು ಐಕ್ಯತೆ ಮೂಡಿಸುವಂತದ್ರಲ್ಲಿ ಇವತ್ತು ನಮ್ಮ ಕಾರ್ಯಾಧ್ಯಕ್ಷರಾಗಿದ್ದಂತ ನಮ್ಮ ಧ್ರುವ ನಾರಾಯಣ ಮಾಡೋದನ್ನ ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ನಮ್ಮ ಸಲೀಂ ರವರು ಬೆಳಗ್ಗೆ ಸಾಯಂಕಾಲ ಒಂದು ಶಿಸ್ತಿನ ಸಿಪಾಯಿನಂತೆ ಕಾಂಗ್ರೆಸ್ ಅಲ್ಲಿ ಕಸ ಗುಡಿಸಿದಿಂದ ಹಿಡಿದು ಎಲ್ಲ ಕೆಲಸವನ್ನು ಕೂಡ ಅವರು ಕೂಡ ನಡ್ಸ್ಕೊಂಡು ಬಂದ್ರು. ರಾಮಲಿಂಗಾರೆಡ್ಡಿ ಅವರು ಕೂಡ ಜವಾಬ್ದಾರಿಯನ್ನ ನಡೆಸಿದ್ರು. ಸತೀಶ್ ಜಾರಕಿಹೊಳಿ ಅವರು ಕೂಡ ಜವಾಬ್ದಾರಿಯನ್ನ ನಡೆಸಿದ್ರು. ಹಂಗೆ ಖಂಡ್ರೆ ಅವರು ಕೂಡ ಉತ್ತರ ಕರ್ನಾಟಕದಲ್ಲಿ ತಮ್ಮದೇ ಆದಂತ ರೀತಿಯಲ್ಲಿ ಎಲ್ಲರೂ ಕೂಡ ಹೋರಾಟವನ್ನ ಮಾಡಿ ಇವತ್ತು ಅವರು ಕೂಡ ಮಂತ್ರಿಯಾಗಿ, ನಮ್ಮ ಖಂಡ್ರೆ ಅವರು, ಸತೀಶ್ ಜಾರಕಿಹೊಳಿ, ರಾಮಲಿಂಗಾರೆಡ್ಡಿ ಅವರು ಮತ್ತು ಸಲೀಂ ರವರು ಚೀಫ್ ವಿಪ್ ಆಗಿ ಎಲ್ಲರೂ ಕೂಡ ಇವತ್ತು ಕೆಲಸವನ್ನ ಮಾಡಿದ್ದಾರೆ. ಇವತ್ತು MB ಪಾಟೀಲ್ ಅವರು ನಮ್ಮ ಪಕ್ಷದ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿದ್ದರು. ಅವರ ಹಿಂದೆ ನಾನು ಕೂಡ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿ ಕೆಲಸವನ್ನ ನಾನು ಮಾಡಿದ್ದೆ. ಮುಖ್ಯಮಂತ್ರಿಗಳು ಕೂಡ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ರು. ಎಲ್ಲರೂ ಕೂಡ ನಾವು ವೇದಿಕೆಯಲ್ಲಿ ಬಹಳ ಜನ ಮಾಡ್ಕೊಂಡು ಬಂದ್ರು. ನಾವೆಲ್ಲ ವಿದ್ಯಾರ್ಥಿ ಘಟಕದಿಂದ ಬೆಳೆದಂತವ್ರು. ನಾನು ಕಾಲೇಜು, ಅವ್ರು ಹೇಳ್ದಂಗೆ ನಮ್ಮ ಈಗ ಕಾರ್ಯಾಧ್ಯಕ್ಷರಾದಂತ ನಮ್ಮ ಭಂಡಾರಿ ಅವರು ಕೂಡ NSU ನಲ್ಲಿ ನಮ್ಮ ವಿನಯ್ ಕುಮಾರ್ ಸೊರ್ಕೆ ಜೊತೆ ಎಲ್ಲ ಒಟ್ಟಿಗೆ ಕೆಲಸವನ್ನು ಮಾಡಿದಂಥದ್ದು ನನಗೆಲ್ಲ ಈಗ ಕೂಡ ನನಗೆ ನೆನಪಿದೆ. ಎಲ್ಲ ಒಟ್ಟಿಗೆ ಅವತ್ತಿನ ಕಾಲದಲ್ಲಿ ರಾಜೀವ್ ಗಾಂಧಿ ಅವರು ನಮ್ಗೆ ಕೂರಿಸಿ ಟಿಕೆಟ್ ಅನ್ನ, ನನಗೆ ಎಸ್ ಎಂ ನಾಗರಾಜ್ ರವರಿಗೆ ಅವತ್ತು ಟಿಕೆಟ್ ಅನ್ನು ಕೊಟ್ಟು, ನಾವು ಕಾಲೇಜಲ್ಲಿ ಎಲೆಕ್ಷನ್ ನಿಂತ್ಕೊಳ್ಬೇಕಾದ್ರೆ ನಾವು NSU ಸಿಂಬಲ್ ಅಲ್ಲಿ ನಿಂತ್ಕೊಳ್ಬೇಕಾದಂತ ಒಂದು ಪರಿಸ್ಥಿತಿ ಇತ್ತು. NSU ಚಿಹ್ನೆಯಲ್ಲಿ ಆ ರೀತಿ ಸಂಘಟನೆ ಇತ್ತು. ನನಗೆ NSU ಇಲ್ಲೇ ಟಿಕೆಟ್ ಕೊಟ್ಟಿದ್ರು. ಇವರಲ್ಲ, ನನ್ನ ಹೆಸರು ಹೇಳಕ್ಕೇನಂತ ಹೇಳಿ, ನನಗೆ NSU ಅಲ್ಲೇ ಟಿಕೆಟ್ ಕೊಟ್ಟಿರ್ಲಿಲ್ಲ. ಹಂಗೋ ಹೆಂಗೋ ಮಾಡ್ಕೊಂಡು ಎಲೆಕ್ಷನ್ ನಡೆಸ್ಕೊಂಡು ಹೆಂಗೋ ಗೆಲ್ಕೊಂಡು ಬಂದು ಈ ಮಟ್ಟಕ್ಕೆ ಬಂದು ನಾವೆಲ್ಲ ಬೆಳ್ಕೊಂಡು ಬಂದಿದ್ದೇವೆ ಎಲ್ಲರ ಸಹಕಾರದಿಂದ. ನಾನು ಇಷ್ಟೇ ಹೇಳೋದು, ಯಾರು ಶ್ರಮ ಪಡ್ತೀರಿ ಶ್ರಮಕ್ಕೆ ಫಲ ಇದ್ದೇ ಇರ್ತದೆ. ಸಂಘಟನೆ ಮಾಡ್ಕೊಂಡು ಹೋರಾಟ, ಯಾರು NSU ಯೂತ್ ಕಾಂಗ್ರೆಸ್ ಅಲ್ಲಿ ಸದಸ್ಯರಾಗಿ ನೀವು ಬೆಳ್ಕೊಂಡು ಹೋಗ್ತೀರಿ, ಯಾರು ಕೂಡ ಪಕ್ಷನ ಅಷ್ಟು ಸಲೀಸಾಗಿ ಬಿಡಕ್ ಹೋಗುದಿಲ್ಲ. ಇದು ತಲೆಯಲ್ಲಿರ್ಲಿ. ಸೊ ನೀವು NSU ಮೆಂಬರ್ಸ್ ಆಗೋತ್ತವರು, ಯೂತ್ ಕಾಂಗ್ರೆಸ್ ಮೆಂಬರ್ಸ್ ಆಗೋರು, ನಿಮ್ಮ ದೊಡ್ಡ ಫೌಂಡೇಶನ್, ದೊಡ್ಡ ನಾಯಕರಾಗಿ ದೊಡ್ಡ ಇತಿಹಾಸ ಇದೆ. 73rd 74th ಅಮೆಂಡ್ಮೆಂಟ್ ಮಾಡುವಾಗ ರಾಜೀವ್ ಗಾಂಧಿ ಅವರಿಗೆ ಕೇಳಿದೆ ನಾನು, ಏನಕ್ಕೆ ನಮ್ಮ ರಾಜ್ಯದಲ್ಲಿ ಇದೆಯಲ್ಲ ಅಂತ. ಅದು ಕೇಳಿದ್ರು, ಇಟ್ ಇಸ್ ಎ ಬೇಸಿಕ್ ಇನ್ಸ್ಟಿಟ್ಯೂಷನ್ ಫಾರ್ ಕ್ರಿಯೇಟಿಂಗ್ ಯಂಗ್ ಲೀಡರ್ಸ್ ಅಂತ ಅವತ್ತಿನ ಕಾಲದಲ್ಲಿ ರಾಜೀವ್ ಗಾಂಧಿ ಅವರು ನನಗೆ ಜಯಪ್ರಕಾಶ್ ಅವರ, ನಾರಾಯಣರವರ ಏನು ಒಂದು ಅಲ್ಲಿ ಟ್ರೈನಿಂಗ್ ಸೆಂಟರ್ ಇದೆ ಅಲ್ಲಿ ನನಗೆ ಹೇಳಿದ್ದು ಇವತ್ತು ನನ್ನ ಕಿವಿಲಿದೆ. ಹಂಗೆ ಎ ಲೀಡರ್ ಇಸ್ ಒನ್ ಕ್ರಿಯೇಟ್ ಲೀಡರ್ಸ್ ನಾಟ್ ಫಾಲೋಯರ್ಸ್. ಅದಕ್ಕೆ ನಾವೆಲ್ಲ ಕೂಡ ಹೆಜ್ಜೆಯನ್ನ ಹಾಕೊಂಡು ಇವತ್ತು ನಾವೆಲ್ಲ ಹೊರಟಿದ್ದೇವೆ. ಇವತ್ತು ಒಂದು ದೊಡ್ಡ ಜವಾಬ್ದಾರಿ ನಿಮ್ ಮೇಲೆಲ್ಲ ಇದೆ, ನಮ್ಮ ಮೇಲೆಲ್ಲ ಇದೆ.
ಈಗ ಪದಾಧಿಕಾರಿಗಳು ಹೊಸದಾಗಿ ಆಯ್ಕೆ ಆಗಿದ್ದಾರೆ. ನಾನು ಇದಾದ ಮೇಲೆ ಅಲ್ಲಿ ಮೇಲ್ಗಡೆ ನಮ್ಮ ಇದರಲ್ಲಿ ಹೊಸ ನೂತನವಾದಂತ ಪದಾಧಿಕಾರಿಗಳನ್ನ ಭೇಟಿ ಮಾಡ್ತೇನೆ, ಮೀಟಿಂಗ್ ಮಾಡ್ತೇನೆ, ಜವಾಬ್ದಾರಿಯನ್ನ ತೆಗೆದುಕೊಳ್ಬೇಕಾಗ್ತದೆ. ಮೊದಲನೇ ಸಭೆಯನ್ನ ನಾವು ನಡೆಸ್ತೇವೆ. ಅದಾದ ಮೇಲೆ ಮಹಿಳೆಯರದೊಂದು ಇಲ್ಲೊಂದು ಸಭೆ ಮಾಡ್ತೇವೆ. ಅದಾದ ಮೇಲೆ ಬೇರೆ ಬೇರೆ ಕೆಲಸಗಳೆಲ್ಲ ಕೂಡ ಇದೆ. ಇದ್ರ ಜೊತೆಗೆ ಕೆಲವರು ಬಹಳ ಜನ ನಮ್ಮ ಪಕ್ಷಕ್ಕೆ ಸೇರ್ಕೊಳ್ಳಿಕ್ಕೆ ಕೂಡ ಬಂದಿದ್ದಾರೆ. ನಾನು ನಮ್ಮ ನೂತನವಾಗಿ ಆಯ್ಕೆ ಆಗಿರುವಂತ ನಮ್ಮ ಕಾರ್ಯಾಧ್ಯಕ್ಷಗಳಿಗೆ ಮತ್ತು ಪದಾಧಿಕಾರಿಗಳು ಹೇಳೋದಿಷ್ಟೇ, ನಿಮ್ಮ ನಿಷ್ಠೆ, ಪ್ರಾಮಾಣಿಕೆ, ಜವಾಬ್ದಾರಿ ಬರೀ ವಿಸಿಟಿಂಗ್ ಕಾರ್ಡ್ ಇಟ್ಕೊಂಡು ಆದ್ರೆ ನೀವು ಹೋಗಿ ಟೈಮ್ ಕೊಟ್ಟಂತ ಜವಾಬ್ದಾರಿ ಕೆಲಸ ನೀವು ನಿರ್ವಹಿಸಲಿಲ್ಲ ಅಂತಂದ್ರೆ ಎಲೆಕ್ಷನ್ ಆದ್ಮೇಲೆ ನೀವೆಲ್ಲ ಮಾಜಿ ಆಗ್ತೀರಾ ಅನ್ನೋದು ಕೂಡ ನಿಮ್ಮ ತಲೆಯಲ್ಲಿ ಇರಬೇಕಾಗ್ತದೆ. ನೀವು ಶ್ರಮ ಪಟ್ರೆ ನಿಮ್ಗೆ ಜವಾಬ್ದಾರಿ ಸ್ಥಾನ ಕಂಟಿನ್ಯೂಷನ್ ಆಗ್ತದೆ. ಇಲ್ಲ ಅಂದ್ರೆ ಎಲೆಕ್ಷನ್ ಆದ್ಮೇಲೆ ಮಾಜಿ ಮಾಡಿ ತಿರ್ಗಾ ರಿವ್ಯಾಂಪ್ ಆಗ್ತದೆ. ಎಷ್ಟು ದಿನ ನಾನು ಇರ್ತೀನೋ ಇಲ್ಲೋ ದಟ್ ಇಸ್ ಆಲ್ಸೋ ಇಮ್ಮೆಟೀರಿಯಲ್. ಈ ಸ್ಥಾನದಲ್ಲಿ ಇರೋಂತ ಸಂದರ್ಭದಲ್ಲಿ ನೀವು ಹೋಗ್ಬೇಕು, ದುಡಿಬೇಕು, ಹೋಗ್ಬೇಕು. ಅಲ್ಲಿ ಹೋಗಿ ಅಬ್ಸರ್ವರ್ ಅನ್ಕೊಂಡು ನಾನು ಆಫೀಸ್ ಬೇರೆ ಹೋಗಿ ನನಗೆ ರೂಮ್ ಕೊಡಿ, ನನ್ ಕಾರ್ ಕೊಡಿ ಅಂದ್ರೆ ನೀವು ಯಾರು ಮಾಡಕ್ ಹೋಗ್ಬೇಡಿ. ಯಾರು ನಿಮ್ ರೂಮು ಕೊಡುದಿಲ್ಲ, ಕಾರು ಕೊಡುದಿಲ್ಲ. ನಿಮ್ ಕಾರಲ್ಲಿ ಹೋಗ್ಬೇಕು, ನಿಮ್ಮ ರೂಮ್ ತೆಗೆದುಕೋಬೇಕು, ಅಲ್ಲಿ ಇದ್ಕೊಂಡು ಸಂಘಟನೆ ಮಾಡ್ಕೊಂಡು ನೀವು ಕೋಆರ್ಡಿನೇಟ್ ಮಾಡ್ಬೇಕು. ಅಲ್ಲಿ ಲೀಡರ್ಗಿರಿ ಮಾಡೋಕ್ಕಲ್ಲ, ಕೋಆರ್ಡಿನೇಟ್ ಮಾಡಕ್ಕೆ, ಹೊಸಬ್ರನ್ನ ಸೇರ್ಸಕ್ಕೆ, ಹೊಸ ಪೀಳಿಗೆನ ಆಡ್ ಮಾಡ್ಲಿಕ್ಕೆ ನೀವೆಲ್ಲ ಕೂಡ ನೀವು ಕಾರ್ಯಕ್ರಮವನ್ನು ರೂಪಿಸ್ಬೇಕು. ಇವತ್ತು ಕಾಂಗ್ರೆಸ್ ಪಕ್ಷ 5 ಗ್ಯಾರಂಟಿಗಳನ್ನ ಕೊಟ್ಟಿದೆ. ಈಗಾಗಲೇ ಹೇಳಿದ್ದೇವೆ, ಈ 5 ಬೆರಳು ಸೇರಿ ಈ ಕೈ ಮುಷ್ಟಿ ಆಯ್ತು. ಈ 5 ಗ್ಯಾರಂಟಿ ಸೇರಿ ಕೈ ಗಟ್ಟಿ ಆಯ್ತು. ಈ ಕೈ ಗಟ್ಟಿನ ಸಿದ್ದರಾಮಯ್ಯ ಸರ್ಕಾರ 52,000 ಕೋಟಿ ಮನೆಗೂ 1,56,000 ಕುಟುಂಬಗಳಿಗೆ ನೇರವಾಗಿ ತಲುಪುವಂತ ಕೆಲಸ ಇವತ್ತು ಮಾಡ್ಕೊಂಡು ಬಂದಿದೆ. ಇದಲ್ಲದೆ ದೆಹಲಿಯ ನಮ್ಮ ACC ಪಕ್ಷ ಇವತ್ತು 5 ಮತ್ತೊಂದು ಗ್ಯಾರಂಟಿಗಳನ್ನ ಪ್ರತಿ ವರ್ಷ ನಮ್ಮ ಗೃಹಲಕ್ಷ್ಮಿ ಜೊತೆಗೆ ಭಾಗ್ಯಲಕ್ಷ್ಮಿ ಏರಿಸಿದ್ದಾರೆ. ಗೃಹಲಕ್ಷ್ಮಿ 2,24,000 ಇದೆ ವರ್ಷಕ್ಕೆ, ಭಾಗ್ಯಲಕ್ಷ್ಮಿ 1 ಲಕ್ಷ ಇದೆ. ಯುವನಿಧಿ ಮಹಾಲಕ್ಷ್ಮಿ ಇದೆ. ಯುವನಿಧಿ ನಾವು 3,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ವಿ. 36,000 ಅವ್ರು ಟ್ರೈನಿಂಗ್ ಕೊಟ್ಬಿಟ್ಟು ಯುವಕರಿಗೆಲ್ಲ 1 ಲಕ್ಷ ವರ್ಷಕ್ಕೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸಾಲ ಮನ್ನಾ, ನರೇಗಾದಲ್ಲಿ 400 ರೂಪಾಯಿ, ಜನಗಣತಿ, ಸಾಮಾಜಿಕ ಎಲ್ಲ ವರ್ಗದವರು ಕೂಡ ಒಟ್ಟಿಗೆ ತೆಗೆದುಕೊಳ್ಳುವಂಥದ್ದು. ಹಿಂಗೆ ಎಲ್ಲ ಇದೆ. ಈ ಗ್ಯಾರಂಟಿ ಕಾರ್ಡ್ ನಾನು ಕಳ್ಸಿಕೊಡ್ತೀನಿ. ನೀವು ಈ ಕಾರ್ಡ್ ಅನ್ನ ಹಂಚಿ ನಮ್ಮ ಲೋಕಲ್ ಲೀಡರ್ಸು, ಜಿಲ್ಲಾ ಲೀಡರ್ಸು, ಮಂತ್ರಿಗಳನ್ನ ಫೋಟೋ ಹಾಕೊಂಡು ಮನೆಗೆ ಹಂಚಿ. ಇಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು ಇಬ್ರು ಕೂಡ ಸೈನ್ ಹಾಕಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಇರ್ತದೆ. ನಾವು ಹೆಂಗೆ ಕರ್ನಾಟಕದಲ್ಲಿ, ತೆಲಂಗಾಣದಲ್ಲಿ ಇದನ್ನ ನಾವು ಕಾರ್ಯರೂಪಕ್ಕೆ ತಂದಿದ್ದೇವೆ, ರಾಷ್ಟ್ರ ಮಟ್ಟದಲ್ಲೂ ಅದೇ ರೀತಿ ತರ್ತೀವಿ ಅನ್ನೋ ಒಂದು ಮಾತನ್ನ ಕೂಡ ಇವತ್ತು ನಾವು ಬದ್ಧತೆಯನ್ನು ನಾವು ವ್ಯಕ್ತಪಡಿಸಿದ್ದೇವೆ. ಆದ್ರಿಂದ ಇವತ್ತು ನನಗೆ ಬಹಳ ಸಂತೋಷ ಆಯ್ತಿದೆ. ಒಬ್ಬ ಹಿರಿಯ ನಾಯಕರಾದಂತ ತನ್ವೀರ್ ಸೇಠ್ ಅವರು 6 ಬಾರಿ ಚುನಾವಣೆ ಗೆದ್ದಂತವ್ರಿಗೆ ಕಾರ್ಯಾಧ್ಯಕ್ಷ ಸ್ಥಾನವನ್ನ ಇವತ್ತು ಪಕ್ಷ ಅವ್ರನ್ನ ಗುರುಸಿ ದುಡಿದಿದೆ. ನಮ್ಮ GC ಚಂದ್ರಶೇಖರ್ ಅವರು ವಿದ್ಯಾರ್ಥಿ ನಾಯಕರಿದ್ದಾಗಿಂದ ಜನರಲ್ ಸೆಕ್ರೆಟರಿ ಆಗಿ 2 ಬಾರಿ ರಾಜ್ಯಸಭೆಗೆ ಪ್ರವೇಶ ಮಾಡಿದವರು ಈ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ. ವಿನಯ್ ಕುಲಕರ್ಣಿ ಅವರು ಕೂಡ ವಿದ್ಯಾರ್ಥಿ ಯುವಕ ಘಟನೆಗಿಂತ ಬಂದು ಮಾಜಿ ಮಂತ್ರಿಯಾಗಿ, ಶಾಸಕರಾಗಿ ಈ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ. ಮತ್ತು ನಮ್ಮ ಭಂಡಾರಿ ಅವರು ಕೂಡ ವಿದ್ಯಾರ್ಥಿ ನಾಯಕರಾಗಿ, ಈಗ ಶಾಸಕರಾಗಿ, ನಮ್ಮ ಸ್ಥಳೀಯ ಸಂಸ್ಥೆ ಶಾಸಕರಾಗಿ ಈ ಕಾರ್ಯಾಧ್ಯಕ್ಷ ಸ್ಥಾನವನ್ನು ತೆಗೆದುಕೊಂಡಿದ್ದಾರೆ. ವಸಂತ್ ಕುಮಾರ್ ಅವರು ಕೂಡ ಅಸೆಂಬ್ಲಿಗೆ ನಿಂತು ಸೋತರು. ಅವರು ಕೂಡ ಒಂದು ಅಪಾರವಾದಂತ ಅನುಭವ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಇದೆ. ಅವರು ಕೂಡ ಈ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ. ಇದಲ್ಲದೆ ನಮ್ಮ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿ ನಾನು, ವಿನಯ್ ಕುಮಾರ್ ಅವರ ಜೊತೆಗೆ ರಾಜಕಾರಣವನ್ನು ಮಾಡಿಕೊಂಡು ಬಂದಂತವರು, ಸಂಸದರಾಗಿ, ರಾಜ್ಯ ಮಟ್ಟದಲ್ಲಿ ಮಂತ್ರಿಯಾಗಿ, ಶಾಸಕರಾಗಿ, ಇವತ್ತು ಪ್ರಚಾರ ಸಮಿತಿ ಅಧ್ಯಕ್ಷರಾಗಿ ತೆಗೆದುಕೊಂಡಿದ್ದಾರೆ. ಇವೆಲ್ಲ ಒಂದು ಬಹಳ ಪವಿತ್ರವಾದಂತ ಕೆಲಸ. ನಿಮ್ಮ ಕಾಲದಲ್ಲಿ, ನಿಮ್ಮ ಕಾಲ ಘಟಕದಲ್ಲಿ ಏನು ಸಾಕ್ಷಿ ಗುಡ್ಡೆ ಬಿಟ್ಟು ಹೋಗ್ತೀರಿ, ಇದು ಬಹಳ ಮುಖ್ಯವಾದಂತ ಕೆಲಸ. ಈ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಕೆಲಸ ಮಾಡ್ಕೊಂಡು ಹೋಗ್ಬೇಕು. ಇವತ್ತು ಇದಲ್ಲದೆ ಬಹಳ ಜನ ನಮ್ಮ ಪಕ್ಷಕ್ಕೆ ಸೇರ್ಲಿಕ್ಕೆ ಬಂದಿದ್ದಾರೆ. ಈಗ ತುಮಕೂರಿನ ನಮ್ಮ ಅನೇಕ ನಾಯಕರುಗಳು ಇಲ್ಲಿ ಬಂದಿದ್ದಾರೆ. ಪರಮೇಶ್ವರ್, ರಾಜಣ್ಣ ಅವರೆಲ್ಲ. ನಮ್ಮ ಚುನಾವಣೆಯಲ್ಲಿ ಗೋವಿಂದರಾಜ್ ಅಂತೇಳಿ JDS ನ ಬಹಳ ಕಡಿಮೆ ಅಂತರದಿಂದ ಅವರು ಗೆದ್ದಿದ್ರು. ಅವರು ಕೂಡ ನಮ್ಮ ಪಕ್ಷಕ್ಕೆ ಇವತ್ತು ಸೇರ್ಪಡೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಅವರು ಇಡೀ ತುಮಕೂರು ಜಿಲ್ಲೆಗೆ ಒಂದು ದೊಡ್ಡ ಶಕ್ತಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.